ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಸಖತ್ ಟೇಸ್ಟಿಯಾಗಿರುವಂಥ ಚಿಕನ್ ರೆಸಿಪಿ ಒಂದು ಸೈಡ್ ಡಿಶ್ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಇದೇನು ಅಂತ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನೋಡಿ ಒಂದು ಅರ್ಧ ಕೆಜಿಗಿಂತ ಜಾಸ್ತಿ ನಾನು ಚಿಕನ್ ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪಾತ್ರೆ ಒಂದು ಬಿಸಿ ಇಟ್ಕೊಂಡಿದ್ದೀನಿ. ದಪ್ಪ ತಳ ಇರೋಂಥ ಪಾತ್ರೆನ ಬಳಸಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕಾದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, ಅರ್ಧ ಟೀ ಸ್ಪೂನ್ ಶಾಹಿ ಜೀರ ಹಾಕ್ಕೊಂಡಿದ್ದೀನಿ, ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಚಿಕನ್ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಂಡು ನೋಡಿ ಎಲ್ಲ ಚಿಕನ್ ಪೀಸ್ಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನೀವು ಫ್ರೈ ಮಾಡಿದ್ರೆ ಬೇಗನೆ ಚಿಕನ್ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಕೂಡ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಈ ಥರ ನೋಡಿ ಒಂದು 2 ರಿಂದ 2.5 ನಿಮಿಷ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಆಗಿರೋದ್ರಿಂದ ಚಿಕನ್ ಪೂರ್ತಿಯಾಗಿ ಮೇಲ್ಗಡೆ ಒಂದು ಕೋಟ್ ಏನಿದೆ ನೋಡಿ ಪೂರ್ತಿಯಾಗಿ ಬೇಯಬೇಕು. ನೋಡಿ ಈ ಥರ ಚಿಕನ್ನ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ಸಾಕು. ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಬಿಡಿ. ಮುಚ್ಚಿ ನಾನಿಲ್ಲಿ ಬೇಯಕ್ಬಿಡ್ತೀನಿ. ಒಂದು 10 ನಿಮಿಷ ಬೇಯಲಿ. ಅಷ್ಟರೊಳಗೆ ಒಂದು ಸಖತ್ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಲ್ಲೊಂದು ಬ್ಲೆಂಡರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನೋಡಿ ದೊಡ್ಡ ಗಾತ್ರದ ಒಂದು ಟೊಮೆಟೊವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಚಿಕನ್ಗೆ ಇಷ್ಟು ಮಸಾಲೆ ಸಾಕಾಗುತ್ತೆ. ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದು 4 ರಿಂದ 5 ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಹಾಗೆ 1 ರಿಂದ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ. ಇದಕ್ಕೇ ನೋಡಿ ಇವಾಗ ಪುದೀನ ಸೊಪ್ಪು ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ನೋಡ್ತಿರ್ಬೋದು. ಇವಾಗ ಈ ಥರ ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಬಬೇಕು, ತರ್ತರಿಯಾಗಿ ರುಬ್ಬೇಡಿ, ಚೆನ್ನಾಗಿ ಬರೋಲ್ಲ ಟೇಸ್ಟು. ಸೊ ಇವಾಗ ನೋಡ್ತಿರ್ಬೋದು 10 ನಿಮಿಷದ ಚೆನ್ನಾಗಿ ಕುದೀತಾ ಇದೆ ಈ ಚಿಕನ್. ನೋಡಿ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೇನಿದೆ ಎಲ್ಲವೂ ಬಿಟ್ಕೊಂಡು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಚಿಕನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಕೂಡ ಬೇಯಿಸಬಾರ್ದು. ಯಾವುದೇ ಕರಿಗಳನ್ನ ಮಾಡಿ ಅರ್ಧದಷ್ಟು ಮಾತ್ರ, ಅಂದರೆ ನೀವು ಚೆನ್ನಾಗಿ ಅಲ್ಲಿಂದ ಅಗ್ದು ತಿನ್ನೋ ಥರ ಬೇಯಿಸಬೇಕು. ಇವಾಗ ನೋಡಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಆಗೋಷ್ಟು. ಜೊತೆಗೆ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಪೂನಿಂದ. ಈ ಒಣ ಮಸಾಲೆಗಳಂದರೆ ಈ ಟೈಮ್ನಲ್ಲೇ ಹಾಕ್ಕೋಬೇಕು. ಚಿಕನ್ಗೆ ಒಂದು ಕೋಟ್ ಬರಬೇಕು ಚೆನ್ನಾಗಿ. ಚಿಕನ್ ಮೇಲ್ಗಡೆ ಮಸಾಲೆಗಳೆಲ್ಲ ಹಿಡ್ಕೋಬೇಕು. ಒಂದು ಅರ್ಧ ನಿಮಿಷ ಫ್ರೈ ಮಾಡಾದಮೇಲೆ ನಾವು ರುಬ್ಕೊಂಡು ಇಟ್ಕೊಳ್ಳೋಂಥ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಇದಕ್ಕೇ ಹಾಕ್ಕೊಂಡು ಈ ಥರ ಇದು ಚಿಕನನ್ನು ಮಿಕ್ಸ್ ಮಾಡ್ಕೊಳ್ತಾ ನೀವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡ ಒಂದು ಅರ್ಧದಿಂದ ಮುಕ್ಕಾಲು ಜಾರಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸಲೇಬೇಕಾಗತ್ತೆ. ಯಾಕಂದರೆ ಬೇಯಬೇಕಲ್ಲ ಇದು ಮಸಾಲೆ ಎಲ್ಲ. ಇದು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಇದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಬೇಯಲಿಕ್ಕೆ. ಹಾಕಿದ ತಕ್ಷಣ ಒಂದು ಕುದಿಸಿದ ತಕ್ಷಣ ನೀವು ತಿಂದರೆ ಚೆನ್ನಾಗಿರಲ್ಲ ಟೇಸ್ಟು. ಹಸಿಯಾಗಿ ಹಾಗೇ ಇರುತ್ತೆ. ಈ ಥರ ನೋಡಿ ಮಸಾಲೆ ಹಾಕಿ ನೀರು ಹಾಕಾದ್ಮೇಲೆ 1 ನಿಮಿಷ ಈ ಥರ ಸ್ಪೂನಿಂದ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ ಇದನ್ನು ಮುಚ್ಚಿ ನೋಡಿ ಒಂದು 8 ರಿಂದ 10 ನಿಮಿಷ ಮತ್ತೆ ನಾನು ಬೇಯಕ್ಕೆ ಬಿಡ್ತೀನಿ. ಯಾಕಂದರೆ ಮಸಾಲೆ ಹಸಿದಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ನೋಡಿ ಒಂದು 8 ನಿಮಿಷ ಬಿಟ್ಟಿದ್ದೆ ಕರೆಕ್ಟಾಗಿ. ನೋಡಿ ಎಲ್ಲ ಮಸಾಲೆ ಬೆಂದು ಮೇಲ್ಗಡೆ ಯಾವ ರೀತಿ ಎಣ್ಣೆ ಚೆನ್ನಾಗಿ ತೇಲ್ಕೊಂಡು ಬರ್ತಾಯಿದೆ. ಹಾಗೆಯೇ ಆವಾಗಲೇ ಇದ್ದಂಥ ಕಲರ್ ನೋಡಿ ಈಗಿರುವಂಥ ಕಲರ್ ನೋಡಿ ಮಸಾಲೆದು. ಈ ಥರ ಕಲರ್ ಬಂದರೆ ಎಣ್ಣೆ ಚೆನ್ನಾಗಿ ಮೇಲ್ಗಡೆ ಬಂದರೆ ಕರೆಕ್ಟಾಗಿ ಮಸಾಲೆ ಚಿಕನ್ ಎರಡೂ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಇವಾಗ ಪರ್ಫೆಕ್ಟಾಗಿ ನಮ್ಮ ರೆಸಿಪಿ ರೆಡಿ ಆಗಿದೆ. ಕೊನೆಯದಾಗಿ ನೋಡಿ ಕಸೂರಿ ಮೇಥಿ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಆಹಾ ಘಮ ಅಂತ ಇದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನೀವು ಯಾರ್ಯಾರು ಚಿಕನ್ ಚಾಪ್ಸನ್ನು ಇದೇ ಸೇಮ್ ಸ್ಟೈಲ್ನಲ್ಲಿ ಸೇಮ್ ಮಸಾಲೆನ ಹಾಕಿ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನ ಓದೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಸೊ ನಾನು ಮಾಡಿರುವಂಥ ಚಿಕನ್ ಚಾಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.